ಹಾಯ್ 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 ಕಿತ್ನಾದು ಗರ್ಮಿದು ಇದೆ. ಅಯ್ಯೋ, ಇದು ಎರಡು ದಿನದ ಹಿಂದೆ ಸ್ವಲ್ಪ ಅದು ಮಳೆದು ಬಂತು ಅಲ್ಲ, ಬಾರಿಷ್ದು ಬಂದ ಮೇಲೆ ನಮ್ಮದು ಮನೇಲಿ ನಿಂದ್ರಕ್ಕೆ ಆಗ್ತಾ ಇಲ್ಲ. ಅರ್ಧಂಬರ್ಧ ಜಳದು ಆಗ್ತಾ ಇದೆ, ಅರ್ಧಂಬರ್ಧ ತಂಪದು ಆಗ್ತಾ ಇದೆ ಅಲ್ಲ, ಜಳದು ಆಗ್ತಾ ಇದೆ. ಹ್ಯುಮಿಡಿಟಿಗೆ ಆಗ್ಬಿಟ್ಟಿದೆ ಊರಲ್ಲೆಲ್ಲ. ಬಹಾರ್ ಕಿತ್ನಾದು ಚೆನ್ನಾಗಿದೆ ನೋಡಿ ಮೋಸಮ್. ಅದು ಹುಣ್ಮೆದು ಇದೆ ಅಲ್ಲ ನಾಳೆ, ಅದಕ್ಕೆ ಚಂದ್ರದು ದೊಡ್ಡದಾಗಿ ಕಾಣ್ತಾ ಇದೆ. ಅಂದಂಗೆ ದಿನಾದು ರಾತ್ರಿ ಎಲ್ಲರದು ಊರ್ದು ಹೆಂಗಸರು ಇದ್ದಾರಲ್ಲ ನಮ್ಮದು ಊರಲ್ಲಿ, ಅವ್ರದ್ದು ಊಟದ್ದು ಮಾಡಿಬಿಟ್ಟು ಹೊರಗಡೆ ಬಂದ್ಬಿಟ್ಟು ನಿಂತ್ಕೊಂಡ್ಬಿಡ್ತಾ ಇದ್ರು. ಆದರೆ ಯಾವುದು ಹಡಿಬಿಟ್ಟು ಹೊರಗಡೆ ಕಾಣ್ತಾ ಇಲ್ಲ. ಯಾಕೋ ಏನವ ರೇಷ್ಮಿ, ಇನ್ನೊಂಚೂರು ತೆಳ್ಳಗಾಗಬೇಕು, ಅವು ಇನ್ನ ಕಟ್ಟಿಗೆ ಹಂಗದವ, ಆಮೇಲೆ ಕಾಣ್ಲಾರ್ದಂಗೆ ಆಗ್ಬೇಕಂತಂದು ವಾಕಿಂಗ್ ಹೊಂಟೀನ. ನಡೀಲಿ ಜೋರಾಯ್ತು ವಾಕಿಂಗ್. ಅರೇ ನೀವಾ ಸುಲೋಚಿದು ಅಕ್ಕ, ಎಲ್ಲಿ ನಿಮ್ಮದು ಬೆಂಗಳೂರಿಗೆ ಹೋಗಿದ್ವಲ್ಲ, ನಿಮ್ಮದು ಮಗಂದು ಮನೆಗೆ ಬಂದುಬಿಟ್ರಿ? ಪರವಾಗಿಲ್ಲ ಬಿಡಿ. ಸುಲೋಚಂದು ಅಕ್ಕ, ನಿಮ್ಮದು ಚಶ್ಮಾದು ಹಾಕೊಂಡ್ಮೇಲೆ ನಿಮಗೆ ಸುಲೋಚದು ಅಕ್ಕ ಅಂತ ಇಟ್ಟರೋ ಹೆಸರು, ಇಲ್ಲ ನಿಮ್ಮದು ಹೆಸರಿಟ್ಟ ಮೇಲೆ ನೀವು ಚಶ್ಮದು ಹಾಕಿದ್ದ? ಯವ್ವ ನಿನ್ನ ಬಾಯ ನನ್ನ ಹೆಸರು ಕೇಳಿಬಿಟ್ರೆ ನಾನು ಯಾಕಾರ ಸುಲೋಚನ ಅಂತ ಹೆಸರಿಟ್ಕೊಂಡಿನಿ ಅನ್ನಂಗೆ ಆಗತ್ತೆ ನೋಡುವ ರೇಷ್ಮಿ. ಏನು ಕರಿಬಿಡವ ಯವ್ವ ಅಕ್ಕ ಅನ್ನ, ಸುಲೋಚಂದು ಅಕ್ಕ. ಅಯ್ಯೋ ಸೊಲ್ಯೂಷನ್ ಆಗ್ಬಿಡತ್ತೆ ನಿನ್ನ ಬಾಯ ನನ್ನ ಹೆಸರು. ಅರೆ ಕಿತ್ನಾದು ಗುಸ್ಸಾಗೆ ಆತೆ ಬಾ ತುಮಕೋ. ಬಿಡಿ, ನಾವು ನಿಮ್ಮದು ಆಜು ಬಾಜು ಮನೆದು ಅಂದರೆ ಅಕ್ಕದು ತಂಗಿದು ಇದ್ದ ಹಾಗೆ ಅಲ್ಲ, ಎಂದಕ್ಕೆ ನೀವು ಇಷ್ಟೊಂದು ಕೋಪದು ಮಾಡ್ಕೋತೀರಾ ಸೊಲ್ಯೂಷನ್ದು ಅಕ್ಕ? ಆತು ಬಿಡವ, ಓಲಿ ಸುಲೋಚನ ಅಂತ ಕರೆಯೋಕ್ಕಾಗಲಿಲ್ಲ ಅಂದ್ರೂ ಸೊಲ್ಯೂಷನ್ ನಂತರ ಮಾತ್ರ ಕರಿಬಿಡವ ನನಗೆ ತಾಯಿ. ಧಾರಾವಾಹಿ ನೋಡಲ್ಲ ಅನ್ಲೇ ನೀನು ರೇಷ್ಮಿ? ಹೊರ ಬರ್ತಿದ್ದಿ ನಿಂತ್ಕೊಂಡ್ಬಿಡ್ತಿ ಬಂದ ಗಾಳಿಗೆ, ಯಾಕೆ ನಿಂಗೆ ರೂಢಿ ಇಲ್ಲ ಧಾರಾವಾಹಿ ನೋಡಿ ಚಲೋ ಅನ್ಸಲ್ಲ ನಿನಗೆ? ಅಯ್ಯೋ ನಮ್ಮದು ಗೋಲ್ದು ದೊಡ್ಡದು ಇದೆ ಬಿಡಿ ಸೊಲ್ಯೂಷನ್ದು ಅಕ್ಕ. ಅದು ಇದೆ ಅಲ್ಲ ನಮ್ಮದು 4 ಬಚ್ಚದು ಇದೆ ಅಲ್ಲ, 4 ಬಚ್ಚದು ಅಲ್ಲಿ ನಮ್ಮದು ಲಾಸ್ಟ್ದು ಚೊಟ್ಟದು ಬಚ್ಚೆ ಇದೆ ಅಲ್ಲ, ಅದಕ್ಕೆ ಇಸ್ಕೇಲು ಬೇಕು ಅಂತ ದುಕಾನ್ಗೆ ಕರ್ಕೊಂಡು ಹೋಗಿದ್ದೆ ನಾನು, ಇಸ್ಕೇಲ್ ತರಕ್ಕೆ ಅಂತ. ತಗೊಂಡು ಬಂದರೆ ಇಸ್ಕೇಲು ಇದು ದೊಡ್ಡದು ಇದೆ ಅಲ್ಲ ನಮ್ಮದು ಬಚ್ಚ, ಈ ದೊಡ್ಡದು ಬಚ್ಚಗೆ ದೊಡ್ಡದು ಇಸ್ಕೇಲು ಬೇಕು ಅಂತ ಸಣ್ಣದು ಬಚ್ಚದ ಜೊತೆಗೆ ಜಗಳ ಇದ್ರದ್ದು. ಅಯ್ಯೋ ಎರಡು ಜಗಳದು ಆಡ್ತು. ಅಯ್ಯೋ ಮಜಾಕತ್ತಮ್ಮ. ಲೇ ಹಳೆ ಬಿಡಾಡಿ, ಅದು ಏನದು ಆಡ್ತು ಮುಂದೆ ಹೇಳು, ಮುಂದೆ ಏನಾಯ್ತು? ಏನು ಆಡ್ತು ಅಂತೇಳಿ ಅಲ್ಲಿ ನಿಂದ್ರಿಸಿ ಜಾಕಾತು ಅಂದ್ರೆ ಏನು ಹೊಂಟ್ಬಿಟ್ಟೆನ? ಅರ್ಧಂಬರ್ಧ ಹೇಳಿ ಬಾಯಿಲಿ. ಏನಾಯ್ತು? ನೀನು ದೊಡ್ಡ ಮಗ ದೊಡ್ಡ ಸ್ಕೇಲ್ ಬೇಕಂದ, ಸಣ್ಣ ಮಗ ಸಣ್ಣ ಸ್ಕೇಲ್ ಬೇಕಂದ. ಆಮೇಲೆ ಏನಾಯ್ತು? ಆಮೇಲೂ ಇನ್ನೇನು ಇದೆ, ದೊಡ್ಡದು ಮಗಂದು ಅಂಡ ಮೇಲೆ ಒಂದು ಬಿಟ್ಟೆ, ಸಣ್ಣದು ಮಗಂದು ಅಂಡ ಮೇಲೆ ಒಂದು ಬಿಟ್ಬಿಟ್ಟು ಸುಮ್ಮನೆ ಹೋಗಿ ಓದ್ಕೊಳ್ಳಿ ಅಂತ ಬಂದೆ ಅಷ್ಟೇ. ಇನ್ನೇನಾಗಬೇಕು ಸೊಲ್ಯೂಷನ್ದು ಅಕ್ಕ? ಇನ್ನೇನಿಲ್ಲ ನೋಡಿ. ನಿಮ್ಮದು ಏನು ಮಾಡ್ತಾ ಇದ್ರಿ? ಯಾವುದು ನೀವು ಸೀರಿಯಲ್ದು ನೋಡೋದು, ಧಾರಾವಾಹಿದು ನೀವು ನೋಡೋದಿಲ್ಲ ಮನೇಲಿ? ನಿಮ್ದಕ್ಕೆ ಕನ್ನಡದ ಧಾರಾವಾಹಿ ನೋಡ್ತೀರಾ ಮನೇಲಿ? ಉಲೇವ ನಾನಂತರೂ ಕನ್ನಡ ಸೀರಿಯಲ್ಲ ನೋಡೋದವ. ನನಗಂಕರು ಕನ್ನಡ ಬಿಟ್ರೆ ಬೇರೆ ಭಾಷೆ ಬರಂಗಿಲ್ಲ, ನಾವು ಬೇರೆ ಚಾನಲ್ ಹಚ್ಚೋದು ಇಲ್ಲ, ನಾವು ಬೇರೆ ಭಾಷೆದು ಧಾರಾವಾಹಿ ನೋಡೋದು ಇಲ್ಲ. ಕನ್ನಡದಾಗ ಈಗ ಸೀತಾರಾಮ ಅಂತ ಬರ್ತೈತಲ್ಲ, ಅದಂತರೂ ಮಸ್ತ್ ಐತಿ. ಈಗ ಅದ ನಡೆದಿತ್ತು ಇವತ್ತು, ಮತ್ತು ಆಯ್ತಾರಲ್ಲ, ಅದಕ್ಕೆ ನಾನು ಹೊರಗೆ ಬಂದು ನಿಂತೆ. ಅದ್ರಾಗ ನಿನ್ನೆ ಮೊನ್ನೆ ಮಳಿಗೆತಲ್ಲಿ ರೇಷ್ಮಿ, ಯವ್ವ ಎಂಥ ಅರ್ಜಳ ಆಗೈತ್ಲಿ ಯವ್ವ. ಒಳಗೆ ನಿಂದ್ರಂಗೆ ಆಗೋಲ್ದು, ಕುಂದ್ರಂಗೆ ಆಗೋಲ್ದು. ಅದ್ರಾಗ ಈ ಭಾಡ್ಯ ಒಂದೀಟು ಗಾಳಿ ಮಳೆ ಬಿಡ್ತಂದ್ರೆ ಲೈಟ್ ತೆಗೆದು ಬಿಡ್ತಾನ, ಮನ್ಯಾಗ ಕರೆಂಟ್ ಇಲ್ಲ ಏನಿಲ್ಲ, ಭಾರಿ ಕಷ್ಟ ಆಗೈತೆ ರೇಷ್ಮಿ. वही सॉल्यूशन दो अक्का, वही हम क्या है ना, अब ये घर में ಇತ್ನಾದು ಜಳದು ಆಗ್ತದೆ, ನಿಂತ್ಕೊಳ್ಳೋದು ಆಗೋದಿಲ್ಲ, ಕುತ್ಕೊಳ್ಳೋದು ಆಗೋದಿಲ್ಲ ಬಿಡಿ. ನಮ್ಮದು ಮೊದಲು ಸ್ಟಾರ್ ಪ್ಲಸ್ ಇತ್ತಲ್ಲ ಚಾನಲು, ಅದರಲ್ಲಿ ತುಂಬ ಒಳ್ಳೆದ್ದು ಹಿಂದಿದು ಧಾರಾವಾಹಿದು ಬರ್ತಾ ಇತ್ತು ಸೊಲ್ಯೂಷನ್ದು ಅಕ್ಕ. ಆದರೆ ಈಗ ನಮ್ಮದು ಹಿಂದಿದು ಧಾರಾವಾಹಿ ನೋಡೋದೇ ಇಲ್ಲ, ಯಾಕಂದರೆ ನಮ್ಮದು ಕನ್ನಡದು ಇಲ್ಲ. ಕನ್ನಡದು ಚಾನಲಲ್ಲಿ ಎಷ್ಟು ಚಂದ ಧಾರಾವಾಹಿ ಬರ್ತದೆ ಗೊತ್ತಾ ಈಗ. ನಾನು ಅದಕ್ಕೆ ಹಿಂದಿದು ಧಾರಾವಾಹಿ ನೋಡೋದೇ ಇಲ್ಲ ಈಗ. ಹೌದಲ್ಲ, ನೋಡಲ್ಲಲ್ಲ ಈಗ. ಎದಕ್ಕೆ ನೋಡ್ಬೇಕಲೇವ? ಹಿಂದಿ ಚಾನಲ್ ಯಾಕೆ ನೋಡ್ತಿದ್ದಿ? ನಮ್ಮವ ನೋಡು ಎಂಥ ಚಂದ ಧಾರಾವಾಹಿ ಬರ್ತಾವೆ ನಮ್ಮ ಕನ್ನಡದಾಗನ, ಮಸ್ತ್ ಅದಾವ. ಈಗ ಏನು ಜಗ್ಗದವು.
ಅಂದಂಗ ಏನು ಮಾಡಿದ್ಲೆ ಅಡ್ಗಿನ? ಏನು ಉಂಡಿದೆ? ಉಂಡಿ ಇಲ್ಲ ಏನ್ರವ? ಇಬ್ಬರು ಮಾತಾಡ್ಕೊಂಡು ನಿಂತ್ಬಿಟ್ರಿ. ಬೆಳ್ದಂಗಳ ಬೆಳಕು ನೋಡ ಎಷ್ಟು ಚಂದ ಐತಿ ಮ್ಯಾಗ. ಭಾಳ ಖುಷಿ ಆಗತ್ತೆ ನೋಡವ ಇವ. ಹೊರಗೆ ನೋಡ್ರಲಿ ಇವ ಎಂಥ ಚಂದ ಗಾಳಿ ಐತಿ. ನಿಂತ್ರೆ ಸಮಾಧಾನ ಆಗತ್ತೆ ನೋಡವ ಇವ ಜೀವಕ್ಕೆ. ಊಟ ಆಗೈತನ್ಲೇ ರೇಸ್ಮಿ ನಿಂದು? ಏನು ಮಾಡಿದ್ದಿ? ಚಿಕನ್ ಸಾರ ಮಟನ್ ಸಾರ? ಅರ್ರೇ ನೈಜಿ ಮುಲೆದು ಮನೆದು ಮುನಿಯಕ್ಕ. ನಮ್ಮದು ಮನೇಲಿ ಇವತ್ತು ಚಿಕನ್ದು ಸಾರದು ಇಲ್ಲ, ಮಟನ್ದು ಸಾರದು ಇಲ್ಲ, ನಮ್ಮದು ಮರ್ದು ಇಲ್ಲ. ಮರ್ದು ಇವತ್ತು ಕೊಪ್ಪಳದು ಹೋಗಿತ್ತು ಅಂತ ಹೇಳ್ಬಿಟ್ಟು ಅವರು ಅಲ್ಲಿಂದನೇ ಒಂದು ಹೋಟ್ಲ್ದು ಇಂದ ಇವತ್ತು ನಮಗೆ ಬಿರಿಯಾನಿದು ತಂದಿದ್ದಾರೆ. ಬಿರಿಯಾನಿದು ಹೈದ್ರಾಬಾರ್ದು ಬಿರಿಯಾನಿ ಬರುದಲ್ಲ, ಅದು ತಂದಿದ್ದಾರೆ ಹೋಟ್ಲ್ದಿಂದ. ಹಂಗೆ ನಮ್ಮದು ಮನೇಲಿ ಏನು ಅಡುಗೆದು ಮಾಡಿಲ್ಲ ನಾವು ಇವತ್ತು. ಅಬಾ ಬಾ 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 ಹಂಗಂದ್ರೆ ಭಾರಿ ಬಿಡವ. ಊಟಾಗೆ ಬಂದಿತ್ತು ಹಾಗಾದ್ರೆ. ಊಟ ಮಾಡೇ ಬಿದ್ದೇನು ಹೊರಗೆ? ಏನು ಇನ್ನೂ ಹೋಗಿ ಊಟ ಮಾಡ್ಬೇಕ? ನೈ ಜಿ ಸೊಲ್ಯೂಷನ್ ಅಕ್ಕ, ನೈ ಅಭಿ ನೈ. ಊಟದ್ದು ನಮ್ಮದು ಇನ್ನೂ ಮಾಡಿಲ್ಲ. ನಮ್ಮದು ಮರ್ದು ಇಲ್ಲ. ಕೈಕಾಲ್ದು ಮುಖದ್ದು ತೊಳ್ದು ಬಂದ್ಬಿಡ್ತೀನಿ. ನೀನು ಪ್ಲೇಟ್ಗೆ ಬಿರಿಯಾನಿದು ಹಾಕಿ ರೆಡಿದು ಮಾಡು ಅಂತ ಹೇಳ್ತು. ನಾನು ಬಿರಿಯಾನಿದು ತೆಗ್ದು ಎಲ್ಲದು ಪ್ಲೇಟ್ಗೆ ಹಾಕಿ ಇಟ್ಟು ಬಂದೆ. ನನಗೆ ತುಂಬ ತುಂಬ ಜಳದು ಆಗ್ತಾ ಇತ್ತಲ್ಲ ಸೆಕೆದು, ಅದಕ್ಕೆ ನಾವು ಸ್ವಲ್ಪ ಗಾಳಿಗೆ ಬರೋಣ ಅಂತ ನಿಂತಿದ್ದೆ ಅಷ್ಟೇ. ನೀನು ಅದೃಷ್ಟವಂತೆವಾ ರೇಸ್ಮವ. ಏನನ್ನು ನಿನ್ನ ಗಂಡ ನೋಡು ಎಲ್ಲರ ಹೊರಗೆ ಹೋದ್ರೆ ಹೆಂಗೆ ನೆನಪು ಮಾಡಿ ನಿನಗೆ ಹೋಟ್ಲ್ ಅಂತಂದು ತಿನ್ನಿಸ್ತಾನೆ. ನನ್ನ ಗಂಡನ ಅದನ ಯವ್ವ ಒಂದಿನ ರೊಟ್ಟಿ ಮಾಡಿಲ್ಲ ಅಂದ್ರಲ್ಲೇ ರೇಸ್ಮಿ ಹೇಳ್ತೀನಿ, ಆಕಾಶ ಭೂಮಿ ಒಂದು ಮಾಡ್ತಾನ, ಒಂದು ಬರ ಮಾಡ್ತಾನ ಬೇಡವ ಯವ್ವ. ಅಯ್ಯಯ್ಯಯ್ಯಯ್ಯಯ್ಯ ಯಾರ್ಯಾರೂ ಪ್ರಪಂಚದ ರೊಟ್ಟಿ ತಿಂದ ಬದುಕೇ ಇಲ್ಲ ನನಗೆ ಆಡ್ತಾನೆ ಯವ್ವ ನನ್ನ ಗಂಡ. ನಿಂದ ಬಾರಿ ಬಿಡು ಬಿರಿಯಾನಿ. ಬಾರ್ಸು ಹೂನಯ್ಯವ್ವ ಮುನಿಯಕ್ಕ. ನಮ್ಮ ಮನೆ ಇದು ಅದ ಗೋಳ. ಒಂದಿನ ರೊಟ್ಟಿ ಇಲ್ಲ ಅಂದ್ರೆ ನನ್ನ ಗಂಡ ಇಲ್ಲಡಿಲ್ಲಿ ಬೇಡ ಬಾರ್ಕೊಲ ಕೈಯಾಗ ತೊಗೊಂಡು ಮೊದ್ಲು, ಆಮೇಲೆ ಮುಂದೆ ಕೆಲಸ. ಏನು ರೊಟ್ಟಿ ಶಕ್ತಿರ ಬರ್ತಾನೆ ಏನಿಲ್ಲ ನನಗೆ. ನೀನು ಹಾಳು ಮುಳು ನೀವು ತಿನ್ನಿರಿ, ನಾನು ರೊಟ್ಟಿ ಪಲ್ಯ ಚಂದಂಗೆ ಮಾಡಿಟ್ಟುಬಿಡು ನೀನು ಅಂತಾನೆ. ನಾನು ಅದ ಅಂತೀನವ, ರೊಟ್ಟಿ ಪಲ್ಯದಷ್ಟು ಹೊಟ್ಟೆ ಹಿತ ಯಾವುದೂ ಅಲ್ಲ ಬಿಡ್ಲೆ. ಅದೇನಕರೆ ಯವ್ವ ಏನಿಲ್ಲ ಅಂದ್ರೂ ಕೊನೆಗೆ 2 ಕಟ್ಟಗೆ ರೊಟ್ಟಿ ಮೊಸರು ಇದ್ದುಬಿಟ್ರೆ ಸಾಕಂತ ನೋಡವ. ಏನೇನು ಮಿನ ಅಡಿಗೆ ಬೇಕಾಗಿಲ್ಲ, ಹದ ಅಡಿಗೆ ಬೇಕಾಗಿಲ್ಲ. ನೀನು ಏನೇನು ಕೊಳ್ಳಿಲ್ಲ ಅಂದ್ರೆ ಚಿಂತಿಲ್ಲ. 2 ಕಟ್ಟಗೆ ರೊಟ್ಟಿ, 1 ಗಟ್ಟಿ ಮೊಸರು ಇಟ್ಟುಬಿಟ್ಟೆ ಅಂದ್ರೆ ಸ್ವರ್ಗ ಅಂತ ನೋಡವ ನನ್ನ ಗಂಡಂತ್ರ. ನೋಡಿ ಸೊಲ್ಯೂಷನ್ದು ಅಕ್ಕ, ನಿಮ್ದು ಎಷ್ಟು ಚಲೋ ಇದೆ ನೋಡಿ. ನಮ್ಮದು ಮರ್ದ್ಗೆ ದಿನಾದು ಚಿಕನ್ದು ಸಾರೇ ಬೇಕು, ಅಂಡದು ಕರಿಬೇಕು, ಅಂಡದು ಸಾರು ಬೇಕು ಅಂತಾರೆ. ಎಲ್ಲಿಂದ ದಿನದು ನಮಗೆ ಮಸಾಲದು ರುಬ್ಬಿ ಮಾಡೋಕ್ಕೆ ಎಷ್ಟು ಕಷ್ಟದು ಆಗ್ತದೆ ಗೊತ್ತಾ? ಏನಾದರೂ ಮಚ್ಲಿದು ಗರ್ಗೆ ತಂದು ಬಿಟ್ಟರೆ ಮಚ್ಲಿದು ಮಾಡೋದ್ರೊಳಗೆ ನಂದು ಹೆಣದು ಆಗೋಗ್ಬಿಟ್ಟಿರ್ತದೆ. ರೇ ಕೌಂಡ್ರವು ಹರಾಮ್ಕೂರ್ ನಮ್ದುಕ್ಕಿ ಓದಿತಾರ್ರಿ ಬಾಬ್ರೇ. ಅರೆ ಜಿ ಯಾಕೆ ನಮ್ದು ಹಿಂಗೆ ಓದಿದ್ದು ನೀವು? क्या हुआ तेरी माँ की? देखवा तू क्या करी थी देख. ಅದು ಪ್ಲೇಟ್ದು ನೀವು ಪ್ಲೇಟ್ದಲ್ಲಿ ಬಿರಿಯಾನಿದು ಹಾಕ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಮಾತಾಡ್ತಾ ನಿಂತಿದ್ದೀರಾ. ಅಲ್ಲಿ ನಾಯಿ ಬಂದ್ಬಿಟ್ಟು ಎಲ್ಲ ಬಿರಿಯಾನಿದು ತಿನ್ಬಿಟ್ಟು ಹೋಯ್ತು ನಿಮ್ದು ಹಡ್ಬಿಟ್ಟು. क्या बोल रहे जी? ಓ ಅಂದರ್ ರಕ್ಕಿತಿ ನಾಮೆ ಒಳಗೆ ಇಟ್ಬಿಟ್ಟು ಬಂದಿದ್ದು ನಾನು ಬಿರಿಯಾನಿದು ಪ್ಲೇಟ್ದು. ಅದು ಹೆಂಗೆ ಕುತ್ತದು ಬಂದು ತಿಂತದೆ ನಮ್ದು ಬಿರಿಯಾನಿ ಮನೆಗೆ? ಊರ್ದು ಆಗ್ಲ ನಿಮ್ದು ಬಾಗಿಲ್ದು ತೆಗ್ಬಿಟ್ಟು ಇಲ್ಲಿ ಬಂದು ನಿಂತ್ಬಿಟ್ರೆ ಕುತ್ತಾದು ಅಲ್ಲ, ಆನೆದೂ ಬರ್ತದೆ ಒಳಗೆ. ಬನ್ನಿ ಈಗ ಮುಚ್ಕೊಂಡು ಅಡಿಗೆದು ಮಾಡು ಬನ್ನಿ ನೀವು. ಚಲೋ ಜಿ ಮೇರೆ ಕೋ ಅಬ್ ನೈ ಹೋತಾ ಹೈ ಜಿ ಅಡ್ಗಿದು ಮಾಡೋದು. ಒಳಗೆ ತುಂಬಾದು ಶಕೆದು ಇದೆ, ನಾನು ಒಳಗೆ ಬರೋದಿಲ್ಲ. ನೀವು ಬೇರೆದು ಹೋಟ್ಲಿಗೆ ಹೋಗಿ ಬಿರಿಯಾನಿದು ತಗೊಂಡು ಬನ್ನಿ ಈಗ. ರೇಷ್ಮದು ತಲೆದು ಬುದ್ದೆದು ಇದೆನಾ ಲದ್ದಿದು ತುಂಬಿಕೊಂಡಿದ್ದೀರಾ ನೀವೀಗ? देखो ये क्या है ना, अब क्या कितना टाइम हुआ है देखो, रात बज गए. ಸುಮ್ಮನೆ ನೀವು ಎದ್ದು ಬಂದು ಈಗ ಅಡುಗೆದು ಮಾಡಿ, ಇಲ್ಲ ಅಂದ್ರೆ ನಾವು ನಿಮ್ದು ಹೆಣದು ರೆಡಿ ಮಾಡ್ತೀವಿ ಈಗ ಅಷ್ಟೇ. ಅಯ್ಯ ಪಾಪಲೇ ರೇಸ್ಮಿ. ಛೇ ಬಿರಿಯಾನಿ ಘಮ ಘಮ ಅಂತಿತ್ತ. ಏನ ನಾಯಿ ಪಾಲಾಗೊತ್ತು. ಹೋಗ್ಯವ ಹೋಗಿ ಏನಾರ ಒಂದಿಟ್ಟು ಬ್ಯಾಳಿಗಿಳಿ ಸಾರ ಮೊಸರು ಅನ್ನ ಹಾಕ್ಯಂಡು ತಿನ್ನೋರಿವ. ಓರಿ ನಡಿಯವ್ವ ಮುನಿಯಕ್ಕ ಹೋಗ ನಡಿಯವ. ಹ್ಞೂನಯ್ಯವ್ವ ಸುಲಚಕ್ಕ, ನಮ್ಮ ಮನ್ಯಾಗ ಇವತ್ತು ಮಸ್ತ್ ಚಪಾತಿ ಶಿಕಣಿ ಮಾಡಿನೇಯವ್ವ. ಚಪಾತಿ ಶಿಕಣಿ ಉಣ್ಣಕ್ಕೆ ಹೋಗಿನೇಯವ್ವ. ನನ್ನ ಗಂಡ ಮಾವಣ್ಣ ತಂದನೇಯವ್ವ ಬದಾಮ್ ಮಾವಣ್ಣ. ಏನು ಚಲೋ ಅದ ಅಂತಿದ್ದಿ, ಭಾರಿ ಸೇದವು. ಆತ್ ಬಿಡವ ನಾ ಬರ್ತೀನಿ. ಆತೊಳ್ಳೆ ರೇಸ್ಮಿ ನಾವು ಬರ್ತೀವಿ. ಆತೋಗಿ ನೀವು ಉಣ್ಣೋಗಿ.
ಅರ್ರೇ ಇನ್ನೇನು ಉಣ್ಣೋದು ಇಲ್ಲ ತಿನ್ನೋದು ಇಲ್ಲ ನಮ್ದು ಹಣೆದು ಬರ್ದಲ್ಲಿ ಅನ್ನದು ಮೊಸರ್ದು ಹಾಕೊಂಡು ಉಣ್ಬೇಕು ಅಂತ ಬರ್ದಿದ್ರೆ ಕುತ್ತದು ಏನು ಮಾಡ್ತದೆ ಚಲೋ ಜಿ ಚಲೋ ಅನ್ನದು ಮೊಸರ್ದು ಉಣ್ಣನ ನಡೀರಿ ಮುಂಜಾಲಿದು ಅನ್ನದು ಇದೆ ಅದಕ್ಕೆ ಮೊಸರ್ದು ಹಾಕೊಂಡು ತಿನ್ನನ ನಡೀರಿ